ಬಹಳಷ್ಟು ಜನ ಏನ್ ಅನ್ಕೊಂತಾರೆ ಅಂದ್ರೆ ಫಿನಾನ್ಷಿಯಲ್ ಪ್ಲಾನಿಂಗ್ ಶುರು ಆಗೋದು SIP, ಮ್ಯೂಚುವಲ್ ಫಂಡ್ ಮತ್ತೆ ಸ್ಟಾಕ್ಸ್ ಇಂದ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇದೆಲ್ಲಕ್ಕಿಂತ ಮುಂಚೆ ಪ್ರತಿಯೊಂದು ಫ್ಯಾಮಿಲಿ ಹತ್ರನೂ ಈ ಒಂದು ವಿಷಯ ಇರಲೇಬೇಕು. ಅದೇ ಎಮರ್ಜೆನ್ಸಿ ಫಂಡ್. ಅಂದ್ರೆ ಸಡನ್ ಆಗಿ ಕೆಲಸ ಹೋದ್ರೆ, ಮೆಡಿಕಲ್ ಎಮರ್ಜೆನ್ಸೀಸ್ ಬಂದ್ರೆ, ಬೇರೆ ಯಾವುದೇ ರೀತಿಯ ಎಮರ್ಜೆನ್ಸೀಸ್ ಬಂದ್ರು ಈ ಫಂಡ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಏನ್ ರೆಕಮೆಂಡ್ ಮಾಡ್ತಾರೆ ಅಂದ್ರೆ ಮಿನಿಮಮ್ 3 ರಿಂದ 6 ತಿಂಗಳಿಗೆ ಆಗೋಷ್ಟು ಎಮರ್ಜೆನ್ಸಿ ಫಂಡ್ ನ ಇಡೋದಿಕ್ಕೆ ಹೇಳ್ತಾರೆ. ಆದ್ರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಎಮರ್ಜೆನ್ಸಿ ಫಂಡ್ ಕೇವಲ ಶಾರ್ಟ್ ಟರ್ಮ್ ಎಮರ್ಜೆನ್ಸೀಸ್ ಮಾತ್ರ ಯೂಸ್ ಆಗುತ್ತೆ. ಅಕಸ್ಮಾತ್ ನಿಮ್ಮ ಫ್ಯಾಮಿಲಿಲಿ ದುಡಿತಾ ಇರೋ ಮೇನ್ ವ್ಯಕ್ತಿನೇ ಇಲ್ಲ ಅಂದ್ರೆ ಆಗ ಟರ್ಮ್ ಇನ್ಶೂರೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ದುಡಿಯೋ ವ್ಯಕ್ತಿಗೆ ಏನಾದ್ರೂ ಆದ್ರೆ ಒಂದು ಲಂಸಮ್ ಅಮೌಂಟ್ ನಿಮ್ಮ ಫ್ಯಾಮಿಲಿಗೆ ಕೊಡುತ್ತೆ. ಇದರಿಂದ ನಿಮ್ಮ ಫ್ಯಾಮಿಲಿಯ ಡೇ ಟು ಡೇ ಎಕ್ಸ್ಪೆನ್ಸಸ್, ಮಕ್ಕಳ ಎಜುಕೇಶನ್, ಹೋಮ್ EMI ಗಳನ್ನು ಯಾವುದೇ ಸ್ಟ್ರೆಸ್ ಇಲ್ದಿರ ಮ್ಯಾನೇಜ್ ಮಾಡಬಹುದು. ಬೆಸ್ಟ್ ಪಾರ್ಟ್ ಏನಂದ್ರೆ ಇದರ ಪ್ರೀಮಿಯಂ ತಿಂಗಳಿಗೆ 400 ರಿಂದ 500 ರೂಪಾಯಲ್ಲಿ ಸ್ಟಾರ್ಟ್ ಆಗುತ್ತೆ. ಅದು ಕೋಟಿಗಟ್ಲೆ ಕವರೇಜ್ ಜೊತೆಗೆ. ಹಾಗೆ ನೀವು ಎಷ್ಟು ಬೇಗ ತಗೋತಿರೋ ಅಷ್ಟು ಪ್ರೀಮಿಯಂ ಕಡಿಮೆ ಆಗುತ್ತೆ. ನನ್ನ ಬಯೋದಲ್ಲಿ ಒಂದು ಲಿಂಕ್ ಶೇರ್ ಮಾಡಿದ್ದೀನಿ. ಅಲ್ಲಿ ನೀವು ಟ್ರಸ್ಟೆಡ್ ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಪ್ಲಾನ್ ಗಳನ್ನು ಕಂಪೇರ್ ಮಾಡಿ ಬೆಸ್ಟ್ ಡಿಸ್ಕೌಂಟ್ ಜೊತೆಗೆ ನಿಮ್ಮ ಫ್ಯಾಮಿಲಿಗೆ ಸೂಟ್ ಆಗೋದನ್ನು ಬೈ ಮಾಡಬಹುದು. ನೆನ್ಪಿಡಿ, ಎಮರ್ಜೆನ್ಸಿ ಫಂಡ್ ನಿಮ್ಮ ಫ್ಯಾಮಿಲಿನ ಕೆಲವೇ ತಿಂಗಳುಗಳು ಮಾತ್ರ ಪ್ರೊಟೆಕ್ಟ್ ಮಾಡುತ್ತೆ. ಆದ್ರೆ ಒಂದು ಬೆಸ್ಟ್ ಟರ್ಮ್ ಇನ್ಶೂರೆನ್ಸ್ ನಿಮ್ಮ ಫ್ಯಾಮಿಲಿನ ವರ್ಷಾನ್ಗಟ್ಲೆ ಪ್ರೊಟೆಕ್ಟ್ ಮಾಡುತ್ತೆ. ಬಯೋದಲ್ಲಿರೋ ಲಿಂಕ್ ನ ಈಗಲೇ ಚೆಕ್ ಮಾಡಿ.